ಗೈಸ್ ಇಲ್ಲಿ ನೋಡಿ ಬರೀ ಒಂದೇ ವಿಡಿಯೋಗೆ ನಂಗೆ ಎಷ್ಟು ವ್ಯೂಸ್ ಬಂದಿದೆ ಅಂತೇಳಿ 1,76,000 ವ್ಯೂಸ್ ಬಂದಿದೆ ಮತ್ತು 3,100 ವಾಚ್ ಟೈಮು ಮತ್ತು 970 ಸಬ್ಸ್ಕ್ರೈಬರ್ಸು ಬರೀ ಒಂದೇ ವಿಡಿಯೋಗೆ ಬಂದಿದ್ದಾರೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾರ ಸ್ಯಾಂಡಿ ಬ್ರೋ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋನಪ್ಪ ಅಂದರೆ ಯಾವ ರೀತಿ 1-2 ವಿಡಿಯೋನ ಹಾಕ್ಕೊಂಡು ನಮ್ಮ ಚಾನಲ್ನ ಮಾನಿಟೈಸ್ನ ಆನ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ತುಂಬಾ ಇಂಪಾರ್ಟೆಂಟ್ ಟಿಪ್ಸ್ ಇವು. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಮತ್ತು ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿರಲಿ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್ ಯೂಟ್ಯೂಬ್ನಲ್ಲಿ ನಾವು ಅರ್ನಿಂಗ್ಸ್ ಮಾಡಬೇಕಪ್ಪ ಅಂದರೆ 1,000 ಸಬ್ಸ್ಕ್ರೈಬರ್ಸು ಮತ್ತು 4,000 ವಾಚ್ ಅವರ್ನ ಕಂಪ್ಲೀಟ್ ಮಾಡಬೇಕು. ತುಂಬಾ ಜನಕ್ಕೆ ತುಂಬಾ ಕಷ್ಟ ಆಗುತ್ತೆ ಅದನ್ನ ಕಂಪ್ಲೀಟ್ ಮಾಡೋದು. ಕೆಲವೊಬ್ರದ್ದು 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾರೆ, ಆದರೆ ವಾಚ್ ಟೈಮ್ ಕಂಪ್ಲೀಟ್ ಆಗಲ್ಲ. ಇನ್ನು ಕೆಲವ್ರದ್ದು ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ, ಆದರೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಲ್ಲ. ಈ ರೀತಿ ಪ್ರಾಬ್ಲಮ್ನ ತುಂಬ ಜನ ಫೇಸ್ ಮಾಡ್ತಾ ಇರ್ತಾರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವ ರೀತಿ ನಿಮಗೆ 1,000 ಸಬ್ಸ್ಕ್ರೈಬರ್ಸು ಮತ್ತು 4,000 ವಾಚ್ ಅವರ್ನ ಆದಷ್ಟು ಬೇಗ ಕಂಪ್ಲೀಟ್ ಮಾಡೋದು, 2-3 ವೀಡಿಯೋ ಹಾಕ್ಕೊಂಡು ಅಂತ ತಿಳಿಸ್ಕೊಡ್ತೀನಿ. ತುಂಬಾ ಜನ ಡೈಲಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀರಾ. ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು ಮತ್ತು ನೈಟ್ ಒಂದು, ಡೈಲಿ 3 ವೀಡಿಯೋನ ಅಪ್ಲೋಡ್ ಮಾಡ್ತೀರಾ. ಆದರೆ ಅವ್ರಿಗೆ ಯಾವುದೇ ರೀತಿ ವ್ಯೂಸ್ ಬರೋಂಗಿಲ್ಲ. ಯಾವುದೇ ಕೆಟಗರಿ ಆಗಿರ್ಬೋದು. ಡೈಲಿ 3 ವೀಡಿಯೋನ ಅಪ್ಲೋಡ್ ಮಾಡ್ತೀರಾ, ಅಂದರೂ ಕೂಡ ನಿಮಗೆ ವ್ಯೂಸ್ ಬರಲ್ಲ. ಯಾಕಪ್ಪ ವ್ಯೂಸ್ ಬರಲ್ಲ ಅಂದರೆ ನೀವು ಟ್ರೆಂಡಿಂಗ್ ಟಾಪಿಕ್ನಲ್ಲಿ ವೀಡಿಯೋಸ್ನ ಮಾಡಲ್ಲ. ನಿಮ್ಗೆ ಹೇಗೆ ಗೊತ್ತಾಗುತ್ತಪ್ಪ ಟ್ರೆಂಡಿಂಗ್ನಲ್ಲಿ ಇದ್ದಾವೆ ಅಂತೇಳಿ? ನೀವು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ನ ಒಂದು ಸಾರಿ ಚೆಕ್ಔಟ್ ಮಾಡ್ಕೊತಾ ಇರಬೇಕು. ವಿಡಿಯೋ ಮಾಡೋದ್ರಲ್ಲೇ ಬ್ಯುಸಿಯಾಗಿರಬೇಡಿ. ನಿಮ್ಮ ಕೆಟಗರಿನಲ್ಲಿ ಯಾವ್ಯಾವ ದೊಡ್ಡ ಯೂಟ್ಯೂಬರ್ ಇರ್ತಾರಲ್ಲ, ಅವ್ರ ಚಾನಲ್ನ ಚೆಕ್ಔಟ್ ಮಾಡ್ಕೊತಾ ಇರಿ. ಅದ್ರ ಕಮೆಂಟ್ ಬಾಕ್ಸ್ನಲ್ಲಿ ಇರ್ತವೆ. ಅಂದರೆ ಬೇರೆ ಕಮೆಂಟ್ ಮಾಡಿರ್ತಾರೆ, ಆ ವಿಡಿಯೋನ ಮಾಡಿ, ಈ ಟಾಪಿಕ್ನ ತಿಳಿಸ್ಕೊಡಿ ಅಂತೇಳಿ. ಅದ್ರ ಮೇಲೆ ನೀವು ಫೋಕಸ್ನ ಮಾಡಿ. ಮತ್ತು ದೊಡ್ಡ ದೊಡ್ಡ ಯೂಟ್ಯೂಬರು ಟ್ರೆಂಡಿಂಗ್ನ ಫಾಲೋ ಮಾಡ್ತಾ ಇರ್ತಾರೆ, ಅದಕ್ಕೆ ಅವ್ರಿಗೆ ವ್ಯೂಸ್ ಹೆಚ್ಚಿಗೆ ಬರ್ತಾ ಇರುತ್ತೆ. ಅದಕ್ಕಾಗಿ ನೀವು ಅವ್ರ ವಿಡಿಯೋನ ನೋಡಿ. ಯಾವ ಟಾಪಿಕ್ ಮೇಲೆ ವೀಡಿಯೋಸ್ನ ಮಾಡಿದ್ದಾರೆ ನೋಡಿ, ಅದಕ್ಕೆ ಹೆಚ್ಚಿಗೆ ವ್ಯೂಸ್ ಬಂದಿರುತ್ತೆ. ಯಾಕಪ್ಪ ಅಂದರೆ ಅದು ಟ್ರೆಂಡಿಂಗ್ನಲ್ಲಿ ಇರುತ್ತೆ. ಆ ರೀಸನಿಂದ ಆ ಟಾಪಿಕ್ನ ಎತ್ಕೊಂಡು ವೀಡಿಯೋಸ್ನ ಮಾಡಿ. ಅದರಿಂದ ನಿಮಗೆ ತುಂಬಾ ಒಳ್ಳೆ ವ್ಯೂಸ್ ಬರುತ್ತೆ. ನೀವೇನಾದರೂ ನೋಡಿ, ನೀವು ಹೋಗಿ ಯೂಟ್ಯೂಬ್ನಲ್ಲಿ ಹೌ ಟು ವೋಟ್ ಬಿಗ್ ಬಾಸ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ್ಮೇಲೆ ನನ್ನ ವಿಡಿಯೋನ ಫಸ್ಟ್ ಬರುತ್ತೆ. ಯಾಕಪ್ಪ ಅಂದರೆ ಬಿಗ್ ಬಾಸ್ ಟ್ರೆಂಡಿಂಗ್ನಲ್ಲಿತ್ತು, ಅವನ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಆ ಒಂದು ವಿಡಿಯೋದಿಂದ ನನಗೆ ಒಂದು ಮಾನಿಟೈಸ್ ಆನ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ 3,100 ವಾಚ್ ಟೈಮ್ ಬಂದಿದೆ ಮತ್ತು 970 ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಇನ್ನು 30 ಸಬ್ಸ್ಕ್ರೈಬರ್ಸ್ ಬಂದ್ರಪ್ಪ ಅಂದರೆ 1,000 ಸಬ್ಸ್ಕ್ರೈಬರ್ಸು ಬರೀ ಒಂದು ವಿಡಿಯೋದಿಂದಾನೇ ನನಗೆ ಆಗುತ್ತೆ. ಈ ರೀತಿ ಟ್ರೆಂಡಿಂಗ್ ಟಾಪಿಕ್ನಲ್ಲಿ ವಿಡಿಯೋನ ಮಾಡಿ. 2 ಮಂತ್ ಬಿಟ್ಟು ಮತ್ತೆ ಬಿಗ್ ಬಾಸ್ ಬರುತ್ತೆ, ನೀವು ಖಂಡಿತ ಆ ವಿಡಿಯೋನ ಮಾಡಿ. ಬಿಗ್ ಬಾಸ್ನಲ್ಲಿ ಯಾವ ರೀತಿ ವೋಟಿಂಗ್ ಮಾಡೋದಂತೆ ವಿಡಿಯೋನ ಮಾಡಿ. ಖಂಡಿತ ನಿಮಗೆ ಒಳ್ಳೆ ರೀಚ್ ಸಿಗುತ್ತೆ. ನೀವೇನಾದರೂ ಸ್ಪೋರ್ಟ್ಸ್ ಕೆಟಗರಿನಲ್ಲಿ ವಿಡಿಯೋನ ಮಾಡ್ತಾ ಇದ್ದೀರಪ್ಪ ಅಂದರೆ, ಇವಾಗ ಕಬಡ್ಡಿದು ಟ್ರೆಂಡಿಂಗ್ನಲ್ಲಿದೆ. ಯಾವ ರೀತಿಯಪ್ಪ ಅಂದರೆ ಬೇರೆ ಪ್ಲೇಯರ್ಸು ಬೇರೆ ಟೀಮ್ಗೆ ಹೋಗ್ತಾ ಇದ್ದಾರೆ. ಆ ಥರ ವೀಡಿಯೋಸ್ನ ಮಾಡಿ ಟ್ರೆಂಡಿಂಗ್ನಲ್ಲಿರೋದು. ಆ ಥರ ವಿಡಿಯೋನ ನೀವೇನಾದರೂ ಮಾಡಿದ್ದೀರಪ್ಪ ಅಂದರೆ ಖಂಡಿತ ನಿಮ್ಮದು ವ್ಯೂಸ್ ಬಂದೇ ಬರುತ್ತೆ. ಇವಾಗ 10-20 ಸಬ್ಸ್ಕ್ರೈಬರ್ಸ್ ಇರೋ ಚಾನಲ್ಗೆ ತುಂಬಾ ವ್ಯೂಸ್ ಬರ್ತಾ ಇದೆ. ಆ ರೀತಿ ಟ್ರೆಂಡಿಂಗ್ನಲ್ಲಿ ವೀಡಿಯೋಸ್ನ ಮಾಡಿದರೆ, ನೀವು ಟ್ರೆಂಡಿಂಗ್ ಟಾಪಿಕ್ನಲ್ಲಿ ವಿಡಿಯೋನ ಮಾಡಿ. ಖಂಡಿತ ನಿಮ್ಮ ಚಾನಲ್ ಡೆಡ್ ಆಗಿದ್ರು ಕೂಡ ನಿಮ್ಗೆ ಒಳ್ಳೆ ವ್ಯೂಸ್ ಬರುತ್ತೆ. ಅದೇ ರೀತಿ ನಾನು ಕೂಡ ಮಾಡಿದ್ದೆ. ಬಿಗ್ ಬಾಸ್ ಟ್ರೆಂಡಿಂಗ್ನಲ್ಲಿತ್ತು, ಆ ರೀಸನಿಂದ ಅದ್ರ ಬಗ್ಗೆ ವಿಡಿಯೋನ ಮಾಡಿದೆ. ಅದು 1,76,000 ವ್ಯೂಸ್ ಬಂತು. ನೋಡಿ, ನೀವೇ ಒಂದು ಸಾರಿ ಚೆಕ್ಔಟ್ನ ಮಾಡಿ ನನ್ನ ಚಾನಲಲ್ಲಿ. ನೀವು ಮೋಸ್ಟ್ ಪಾಪ್ಯುಲರ್ ವಿಡಿಯೋ ಅಂತ ಹೊಡೆದ್ರೆ ಅಲ್ಲಿ ಎಲ್ಲ ಟ್ರೆಂಡಿಂಗ್ ವೀಡಿಯೋಸ್ನೇ ಬರ್ತವೆ. ಆ ಟೈಮ್ನಲ್ಲಿ ಯಾವ್ಯಾವ ಟ್ರೆಂಡಿಂಗ್ ಇದ್ವಲ್ಲ, ಅದ್ರ ಬಗ್ಗೆ ವೀಡಿಯೋಸ್ನ ಮಾಡಿದ್ದೀನಿ. ಅದಕ್ಕೆ ವ್ಯೂಸ್ ಎಷ್ಟೆಷ್ಟು ಬಂದಿದೆ ಅಂತ ನೀವೊಂದು ಸಾರಿ ಚೆಕ್ಔಟ್ನ ಮಾಡಿ. ತುಂಬಾ ಜನ ಚಾನಲ್ ಡೆಡ್ ಆಗಿದೆ ಅಂದ್ಕೊಂಡಿರ್ತಾರೆ. ಖಂಡಿತ ಯೂಟ್ಯೂಬ್ ಚಾನಲ್ ಡೆಡ್ ಆಗಂಗಿಲ್ಲ. ನೀವು ಕಂಟೆಂಟ್ನ ಹಾಕೋದ್ರಲ್ಲಿ ಇರುತ್ತೆ. ನೀವೇನು ಟ್ರೆಂಡಿಂಗ್ ಟಾಪಿಕ್ಸ್ನಲ್ಲಿ ವೀಡಿಯೋಸ್ನ ಮಾಡಿದ್ರೆ ಅಂದರೆ ಖಂಡಿತ ನಿಮ್ಮ ಚಾನಲ್ ಗ್ರೋ ಆಗೇ ಆಗುತ್ತೆ. 1,000 ಸಬ್ಸ್ಕ್ರೈಬರ್ಸು ಮತ್ತು 4,000 ವಾಚ್ ಅವರ್ನ ನೀವು ಆರಾಮಾಗಿ ಕಂಪ್ಲೀಟ್ನ ಮಾಡ್ಕೋಬೋದು. ಇವಾಗ ನಿಮ್ಗೆ ಗೊತ್ತಾಯ್ತು ಅನ್ಕೊತೀನಿ. ಯಾವ ರೀತಿ ವೀಡಿಯೋಸ್ನ ಹಾಕಿದರೆ ನಮ್ಮ ಚಾನಲ್ ಗ್ರೋ ಆಗುತ್ತೆ ಅಂತೇಳಿ. ನಿಮ್ಗೇನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ. ಹಾಗೆ ಚೆನ್ನಾಗಿ ಯಾರು ಹೊಸ ಮದುವೆಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.